ಹೆಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಒಂದು ಡಿ ಮಾರ್ಟ್ ಶಾಪಿಂಗ್ ಲಾಗ್ನ ಅಪ್ಲೋಡ್ ಮಾಡ್ತಾ ಇರೋ ಅಂಥದ್ದು. ನೀವು ನೋಡ್ಬೋದು, ಇದು ಸ್ಕ್ರಾಚ್ ಬೈಟ್ ಅಂತ, ಅಂದರೆ ನಾವು ಪಾತ್ರೆ ಸಾಮಗ್ರಿಗಳನ್ನ ಉಜ್ಕೊಳ್ಳೋ ಅಂಥದ್ದು. ಸೊ ಎರಡು ಥರ ಇರುತ್ತೆ, ಒಂದು ಗ್ರೀನ್ ಕಲರ್ ಇರುತ್ತೆ, ಒಂದು ಸ್ಪಾಂಜ್ ಇರುತ್ತೆ. ಎರಡು ಕಡೆ ಗ್ಲಾಸ್ ಐಟಮ್ಸು ಮತ್ತು ಸ್ವಲ್ಪ ಕಲಕಟ್ಟಿರೋ ಎರಡನ್ನೂ ಉಜ್ಕೊಬೋದು. ಆ ರೀತಿಯಾದಂಥ ಒಂದು 35 ರುಪೀಸ್ಗೆ 3 ಪೀಸಸ್ಸು. ಅದಾದಮೇಲೆ ಇದು ಬಟ್ಟೆ ಕ್ಲಿಪ್ಪು ಅಷ್ಟು ಸ್ಟ್ರಾಂಗ್ ಇಲ್ಲ, ಇದೇನು ಬಟ್ಟೆನ ಸ್ಟ್ರಾಂಗಾಗಿ ಇಟ್ಕೊಳ್ಳಲ್ಲ, ನನಗೇನು ಇಷ್ಟ ಆಗಿಲ್ಲ. ಅದಾದಮೇಲೆ ಇದು ಒಂದು ಮಗ್ಗು, ವಾಟ್ರ್ ಜಗ್ಗು, ಹಾಗೆ ಇದು ಪ್ಲಾಸ್ಟಿಕ್ ಗ್ರೇಡ್ ಚೆನ್ನಾಗಿದೆ. ಹಾಗೆ ನಾವು ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡ್ಬೋದು, ಫ್ರಿಜ್ ಬಾಟ್ಲ್ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಇದನ್ನ ತೊಗೊಂಡಿರೋ ಅಂಥದ್ದು 225 ರುಪೀಸ್ ಇದೆ MRP. ಆದರೆ ಸೆಲ್ಲಿಂಗ್ ಪ್ರೈಸ್ ಬಂದುಬಿಟ್ಟು 129 ರುಪೀಸ್ಗೆ ಇದೆ. ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. 1.5 ಲೀಟ್ರ್ ನೀರು ಹಿಡಿಸುತ್ತೆ. ಇದು ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಇದರಲ್ಲಿ ಕಲರ್ಸ್ ಇದೆ, ನಿಮ್ಗೆ ಯಾವ ಕಲರ್ ಬೇಕೋ ನೋಡಿ ತೊಗೊಬೋದು ಅಷ್ಟು. ಹಾಗೆ ನನಗೆ ಈ ಥರ ಕಲರ್ ಇಷ್ಟ ಆಯ್ತು, ಗ್ರೇ ಕಲರ್, ಹಾಗಾಗಿ ನಾನು ಈ ಥರ ತೊಗೊಂಡಿರೋ ಅಂಥದ್ದು. ನೀವು ನೋಡ್ಬೋದು, ಇಲ್ಲಿ MRP ಬಂದುಬಿಟ್ಟು 225 ಇದೆ, ಆದರೆ ಸೆಲ್ಲಿಂಗ್ ಪ್ರೈಸ್ ಬಂದುಬಿಟ್ಟು 129 ರುಪೀಸ್ಗೆ ಸಿಕ್ಕಿರೋ ಅಂಥದ್ದು ಡಿಮಾರ್ಟಲ್ಲಿ. ಕೆಲವೊಂದು ಐಟಮ್ಮು ಡಿಮಾರ್ಟಲ್ಲಿ ತೊಗೊಬೋದು, ಕೆಲವೊಂದು ಐಟಮ್ಮು ಸ್ವಲ್ಪ ಕಾಸ್ಟ್ಲಿ ಅಂತಲೇ ಹೇಳ್ಬೋದು. ಸೊ ಯಾರು ನೋಡಿಕೊಂಡು ತೊಗೊಬೇಕಾಗತ್ತೆ. ತುಂಬ ಸಲ ಪ್ರೈಸಸ್ನ ನಾವು ಆ ಕಡೆ ವೇರಿಯೇಷನ್ ಆಗುತ್ತೆ. ಒಂದು ಸಲ ಅಲ್ಲಿ ಒಂದು ಕೊಟ್ಟಿರೋ ರೇಟ್ ಒಂದು ಮತ್ತು ನಾವು ತೊಗೊಳ್ಳೋ ರೇಟ್ ಒಂದು ಆಗುತ್ತೆ. ಎರಡು ಪ್ರೈಸ್ ಹಾಕಿರ್ತಾರೆ ಡಿಮಾರ್ಟಲ್ಲಿ. ಕನ್ಫ್ಯೂಸ್ ಮಾಡ್ಕೊಂಡಿರ ಆರಾಮಾಗಿ ನಿಧಾನಕ್ಕೆ ನೋಡಿ ಪರ್ಚೇಸ್ ಮಾಡಬೇಕಾಗತ್ತೆ. ಅದಾದಮೇಲೆ ಇದು ಒಂದು ಬಾಟ್ಲು 21 ರುಪೀಸು. ಹಾಗೆ ಇದು ತುಳಸಿ ಪಾಟ್ ಕೆಳಗಡೆ ಇಡೋಕ್ಕೆ ನಾನು ಒಂದು ಪ್ಲೇಟ್ ತೊಗೊಂಡಿರೋ ಅಂಥದ್ದು ಪ್ಲಾಸ್ಟಿಕ್ದು. ಹಾಗೆ ಇದು ಬಂದ್ಬಿಟ್ಟು 15 ರೂಪಾಯಿ. ಅದಾದಮೇಲೆ ಮಾರ್ಗೋ ಸೋಪು ಬಂದ್ಬಿಟ್ಟು ನಾನು ಇದು 110 ಇದೆ. ಸೊ ನೋಡೋಣ, 110 ರುಪೀಸ್ಗೆ. ಅದು 130 ರುಪೀಸ್ ಇದೆ, ಆದರೆ ಸೆಲ್ಲಿಂಗ್ ಪ್ರೈಸ್ ಬಂದ್ಬಿಟ್ಟು 110ಗೆ ಸಿಕ್ಕತ್ತೆ. ಅದಾದಮೇಲೆ ಇದು ಬಂದ್ಬಿಟ್ಟು ಪಾಪ್ಕಾರ್ನು. ಸೊ ಮನೇಲಿ ಇಷ್ಟ ಆಗುತ್ತೆ ಪಾಪ್ಕಾರ್ನ್ ಇದೆ ಅಂತಂದರೆ, ಹಾಗಾಗಿ ಪಾಪ್ಕಾರ್ನ್ ಒಂದು ತೊಗೊಂಡಿದ್ದೀನಿ. ಅದಾದಮೇಲೆ ನೀವು ನೋಡ್ಬೋದು, ಇಲ್ಲಿ ಓರಲ್ ಡೆಂಟ್ ಬ್ರಷ್ ತೊಗೊಂಡಿದ್ದೀನಿ. 4 ಪೀಸ್ಗೆ 97 ರೂಪಾಯಿ ತೊಗೊಂಡಿದ್ದೆ. ಚೆನ್ನಾಗಿದೆ, ತುಂಬ ನನಗಿಷ್ಟ ಆಯಿತು ಇದು. ಹಾಗೆ ಇದು ಮಸಾಲ ಪಾಪಡ್ ಅಂತ, ಬೈ 1 get 1 ಫ್ರೀ ಇದೆ. ಸೊ ಮಸಾಲ ಪಾಪಡು 80 ರುಪೀಸ್ಗೆ 2 ಪ್ಯಾಕ್ಸ್ ಇರುತ್ತೆ. ಸೊ ನಾವು ಹೊರಗಡೆ ತೊಗೊಂಡಿದ್ದೀವಿ ಅಂದರೆ 80 ರುಪೀಸ್ಗೆ 1 ಪ್ಯಾಕ್ ಸಿಗುತ್ತೆ. ಬೈ 1 get 1 ಫ್ರೀ ಇತ್ತು. ಸೊ ನಾನು 1 ಪ್ಯಾಕ್ ತೊಗೊಂಡಿದ್ದೀನಿ. ಸೊ ಚೆನ್ನಾಗಿತ್ತು, ಇಷ್ಟ ಆಯಿತು. ಮಸಾಲ ಪಾಪಡು ಎಲ್ಲ ತರಕಾರಿ, ಕ್ಯಾರೆಟು, ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಹಾಗೆ ಸುಟ್ಕೊಂಡು ತಿನ್ಬೋದು, ಚೆನ್ನಾಗಿದೆ. ಹಾಗೆ ನಾನು ಇಲ್ಲಿ ಮನೆಗೆ ಬ್ರೆಡ್ ಪ್ಯಾಕ್ ತೊಗೊಂಡಿರೋ ಅಂಥದ್ದು. ಹೊರಗಡೆ ಬೇಕ್ರಿಯಲ್ಲಿ 35 ರುಪೀಸ್ ಇದೆ, ಆದರೆ ಇಲ್ಲೇ ಅಷ್ಟೇ 65 ರುಪೀಸ್ ಇದೆ MRP, ಆದರೆ 25 ರುಪೀಸ್ಗೆ ಸೆಲ್ಲಿಂಗ್ ಪ್ರೈಸಲ್ಲಿ ಸಿಕ್ಕೋ ಅಂಥದ್ದು. ಅದಾದಮೇಲೆ ಸಾಂಬ್ರಾಣಿ ಕಪ್ಪು. ಸೊ ಮನೆಯಲ್ಲಿ ಧೂಪ ಹಾಕೋಕ್ಕೆಲ್ಲ ಬೇಕಾಗತ್ತಲ್ಲ, ಶುಕ್ರವಾರ ಮತ್ತು ಮಂಗಳವಾರ ಅಂತ. ಹಾಗಾಗಿ ನಾನು ಈ ಧೂಪ ತೊಗೊಂಡಿರೋ ಅಂಥದ್ದು. ಇದು ಅಷ್ಟೇ ಬೈ 1 get 1 ಫ್ರೀ ಇದೆ, ಆದರೆ ಇದು ಬಂದುಬಿಟ್ಟು 40 ರುಪೀಸ್ಗೆ ನಾನು ಒಂದೇ ತೊಗೊಂಡಿರೋ ಅಂಥದ್ದು. ಬೈ 1 get 1 ಫ್ರೀ ಇದ್ದರೂ ಅಷ್ಟೇ ನಾನು 1 ಪೀಸ್ ತೊಗೊಂಡೆ, ಅದರಲ್ಲಿ ಆಫ್ ರೇಟೇ ಹಾಕಿ ಕೊಡ್ತಾರೆ. ಹಾಗೆ ನೀವು ನೋಡ್ಬೋದು, ಇಲ್ಲಿ ಲೇಡೀಸ್ ಏನು ಅಂದರೆ ಬ್ರಾ ಬದಲಾಗಿ ಇದನ್ನು ಈ ರೀತಿಯಾಗಿ ಸ್ಲಿಪ್ಸ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಅಂದರೆ ಫ್ರೀಯಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ರೀತಿಯಾದಂಥ ಒಂದು 2 ನೈಟಿ ಒಳಗಡೆ ಮತ್ತು ಡ್ರೆಸ್ ಒಳಗಡೆ ಅಷ್ಟೇ ಕಂಫರ್ಟೇಬಲ್ ಆಗಿರುತ್ತೆ. ಸೊ ಈ ಬೇಸಿಗೆ ಕಾಲದಲ್ಲಿ ಈ ರೀತಿಯಾದ ಬಟ್ಟೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ರೀತಿಯಾದಂಥ ಪ್ಯೂರ್ ಕಾಟನ್ ಇದೆ, ತುಂಬ ಸಾಫ್ಟಾಗಿದೆ. ಕ್ಲಾತ್ ವೈಸು ಅಷ್ಟೇ ಚೆನ್ನಾಗಿದೆ, ಅಡ್ಜಸ್ಟ್ಮೆಂಟ್ ಇದೆ. ಹೇಗೆ ಎಷ್ಟು ಬೇಕಂದರೆ ನೋಡಿಕೊಂಡು ನಾವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹಾಕ್ಕೊಬೋದು, ತುಂಬ ಚೆನ್ನಾಗಿದೆ. ಹಾಗೆ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಇದು ಬಂದ್ಬಿಟ್ಟು 89 ರುಪೀಸು 1 ಪೀಸು. ಹಾಗೆ ಜೆಂಟ್ಸ್ದು ಅಂಡರ್ವೇರ್ 2 ಪೀಸ್ ತೊಗೊಂಡಿರೋ ಅಂಥದ್ದು. ಇದು ಅಷ್ಟೇ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಸೊ ಬಟ್ಟೆಗಳು ಸ್ವಲ್ಪ ಬ್ರ್ಯಾಂಡ್ ನೇಮ್ ನೋಡಿಕೊಂಡು ತೊಗೊಂಡ್ರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಿಮಗೆ ಕ್ವಾಲಿಟಿ ಕಮ್ಮಿ ಇರೋ ಕೂಡ ಡಿಮಾರ್ಟಲ್ಲಿ ಸಿಗುತ್ತೆ. ಯಾವ್ದು ಬೇಕೋ ನೋಡಿಕೊಂಡು ನಮಗೆ ಆಯ್ಕೆ ಮಾಡ್ಕೋಬೋದು. ಆಮೇಲೆ ಕರ್ಪೂರನೂ ಅಷ್ಟೇ, ಇದು ಅಷ್ಟೇ ಬೈ 1 get 1 ಫ್ರೀ ಇತ್ತು. ಸೊ ಆಲ್ಮೋಸ್ಟ್ ಪೂಜಾ ಸಾಮಗ್ರಿಗಳೆಲ್ಲ ಡಿಮಾರ್ಟಲ್ಲಿ ಬೈ 1 get 1 ಫ್ರೀನೇ ಇತ್ತು. ಹಾಗೆ ನಾನು ಅರ್ಧ kg ಮೆಂತ್ಯ ತೊಗೊಂಡಿರೋ ಅಂಥದ್ದು. ಮೆಂತ್ಯ ಬಂದ್ಬಿಟ್ಟು 57 ರೂಪಾಯಿ. ಹಾಗೆ ಫೇರ್ ಆ್ಯಂಡ್ ಲವ್ಲಿ ಒಂದು 50 ರೂಪಾಯಿ. ಹಾಗೆ ದೀಪದೆಣ್ಣೆ ತೊಗೊಂಡಿರೋ ಅಂಥದ್ದು. ಆಮೇಲೆ ಕಡ್ಡಿ ಅಂದರೆ ಇದು ಬೇಕಾಗತ್ತಲ್ವ, ಇದು ಅಷ್ಟೇ 110 ರುಪೀಸ್ ಇದೆ. ಸೊ ಬೈ 1 get 1 ಊದ್ಬತ್ತಿ
120 ಸ್ಟಿಕ್ ಏನೋ ಇದೆ ಒಂದು ಪ್ಯಾಕಲ್ಲಿ. ತುಂಬ ಚೆನ್ನಾಗಿದೆ, ಸ್ಮೆಲ್ಲು ತುಂಬ ಚೆನ್ನಾಗಿದೆ. ಚಂಪಾ ನಿಮಗೂ ಗೊತ್ತೇ ಇರುತ್ತಲ್ವ, ಸೊ ಸ್ಮೆಲ್ಲು ತುಂಬ ಚೆನ್ನಾಗಿದೆ. ಅದಾದಮೇಲೆ ಸಾಸಿವೆ ಅರ್ಧ kg ತೊಗೊಂಡಿರೋ ಅಂಥದ್ದು. ದೀಪದೆಣ್ಣೆ ಅಷ್ಟೇ 116 ರೂಪಾಯಿ 1 kg. ಆಮೇಲೆ ವಿಕೋ ವಜ್ರದಂತಿ. ಸೊ ಒಬ್ಬೊಬ್ಬರು ಒಂದೊಂದು ಯೂಸ್ ಮಾಡ್ತಾ ಇರ್ತಾರೆ ಮನೇಲಿ, ಹಾಗಾಗಿ ಸೊ ನನ್ನ ಮಗನಿಗೆ ಇದು ಇಷ್ಟ, ಹಾಗಾಗಿ ನಾನು ವಿಕೋ ವಜ್ರದಂತಿ ಪೇಸ್ಟ್ ಬಂದ್ಬಿಟ್ಟು 157 ರುಪೀಸ್ ಏನೋ ಇದೆ. ಹಾಗೆ ಇದು ಸ್ವಸ್ತಿಕ್ ಅವರ ಲೆಮನ್ ಪಿಕ್ಕಲು ತುಂಬ ಚೆನ್ನಾಗಿರುತ್ತೆ. ನನಗೆ ಲೆಮನ್ ಪಿಕ್ಕಲ್ ಅಂದರೆ ತುಂಬ ಇಷ್ಟ, ಹಾಗಾಗಿ ನಾನು ಇಲ್ಲಿ 1 kg ಲೆಮನ್ ಪಿಕ್ಕಲ್ನ 115 ರೂಪಾಯಿ 1 kg ಇರುತ್ತೆ. ಹಾಗೆ ಚಿಯಾ ಸೀಡ್ಸು, ಸೊ ಬೇಸಿಗೆ ಕಾಲದಲ್ಲಿ ಬೇಕಾಗತ್ತಲ್ವ, ಸೊ ಬಾಡಿ ಎಲ್ಲ ಕೂಲ್ ಆಗೋಕ್ಕೆ ಇದನ್ನು ನೀರಲ್ಲಿ ನೆನೆಸ್ಬಿಟ್ಟು 2 ಅವರ್ಸು ಹಾಗೆ ಕುಡಿಯೋದ್ರಿಂದ ಬಾಡಿ ತುಂಬ ಕೂಲ್ ಆಗುತ್ತೆ. ಹಾಗಾಗಿ ಚಿಯಾ ಸೀಡ್ಸು 57 ರೂಪಾಯಿ, ಸೊ 100 ಗ್ರಾಮು. ಆಮೇಲೆ ಹೆಸರು ಬೇಳೆ ಅಷ್ಟೇ 140 ಇತ್ತು 1 kg. ಆಮೇಲೆ ಕಡಲೆಬೇಳೆನೂ ಅಷ್ಟೇ 97 ರುಪೀಸ್ ಏನೋ ಇದೆ ಕಡಲೆಬೇಳೆ. ಹಾಗೆ ನಾನು ಇಲ್ಲಿ ಕಂಫರ್ಟ್ ಅಂತ ತೊಗೊಂಡಿರೋ ಅಂಥದ್ದು. ಸೊ ಈ ಶಾಪಿಂಗ್ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಷ್ಟೆಲ್ಲ ಸಾಮಗ್ರಿಗಳಿಗೆ ನನಗೆ 2110 ರುಪೀಸ್ ಆಗಿದೆ. ಹಾಗೆ ಇದು ಬಂದ್ಬಿಟ್ಟು ಗಾಲಾ ಅವರ ಟಾಯ್ಲೆಟ್ ಕ್ಲೀನರ್. ತುಂಬ ಸ್ಟ್ರಾಂಗ್ ಆಗಿದೆ, ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಒಂದ್ಸಲ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ, ಇದು ತುಂಬ ಕ್ವಾಲಿಟಿ ಇದೆ, ಚೆನ್ನಾಗಿದೆ. ಹಾಗೆ ಇದು ಬಂದ್ಬಿಟ್ಟು ವಾಲ್ ಟೈಲ್ಸ್ನ ಕ್ಲೀನ್ ಮಾಡೋದಕ್ಕೋಸ್ಕರ ತೊಗೊಂಡಿರೋ ಅಂಥದ್ದು ಸ್ಕ್ವೀಸರು 59 ರುಪೀಸ್. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಇಷ್ಟ ಆಯಿತು. ನೀವು ಅಷ್ಟೇ ಏನಾದರೂ ಪರ್ಚೇಸ್ ಮಾಡಬೇಕಂದ್ರೆ ಸ್ವಲ್ಪ ಕೆಲವೊಂದೆಲ್ಲನೂ ನೋಡಿಕೊಂಡು ತೊಗೊಬೇಕಾಗತ್ತೆ ಡಿ ಮಾರ್ಟಲ್ಲಿ. ಸೊ ಪ್ರೈಸು ಒಂದೊಂದು ಸಲ 2 ಪ್ರೈಸ್ ಆಗಿರ್ತಾರೆ, ನೋಡಿಕೊಂಡು ತೊಗೊಬೇಕಾಗತ್ತೆ.